ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಕೊನೆಗೂ ಅರೆಸ್ಟ್. ಹೇಮಂತ್ ಸೊರೇನ್ ಕೊನೆಗೂ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಇಡಿ ಕೇಸ್ ಇದು. ಒಬ್ಬ ಅಂದರೆ ಒಂದು 8 ಎಕರೆ ಜಮೀನು ಕೇಸ್ ಇದು. ಅಕ್ರಮ ಹಣ ವರ್ಗಾವಣೆ, ಭೂ ಅಕ್ರಮ ಹಣ ವರ್ಗಾವಣೆ. 8 ಎಕರೆ ಜಮೀನಿಗೆ ಸಂಬಂಧಪಟ್ಟಂಥ ಹಣವನ್ನು ಅಕ್ರಮವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣವನ್ನು ನೀವು ತಲುಪಿಸಬೇಕಾದಾಗ ಯಾವ ಮಾರ್ಗದಲ್ಲಿ ತಲುಪಿಸಿದ್ದೀರಿ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬಹುದು. ಒಂದು ವೇಳೆ ಹಣ ಕೊಟ್ಟಿದ್ರಾ, ಇಂಥ ಕಾರಣಕ್ಕೆ ಇಷ್ಟು ನಗದನ್ನು ನಾನು ಇದು ಕೊಟ್ಟಿದ್ದೀನಿ ಅಂತ ಹೇಳಿ ಇಡಿ ಅಥವಾ IT ಕನ್ವಿನ್ಸ್ ಆಗೋ ರೀತಿಯಲ್ಲಾದರೂ ನಿಮ್ಮ ಹಣದ ವರ್ಗಾವಣೆಯ ದಾಖಲೆಗಳು ಇರಬೇಕು. ಅದು ಯಾವುದೂ ಇರದೇ ಇದ್ದಾಗ ಇಲ್ಲಿಂದ ಇಷ್ಟೊಂದು ಹಣ ಯಾಕೆ ಬಂತಪ್ಪ ಅಂದರೆ ನಿಮ್ಮ ದಾಖಲೆ ಇಲ್ಲ ಅಂದಾಗ ಅದ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಇಡಿ ಮಾಡುತ್ತೆ. ಒಂದು 7 ಗಂಟೆಗಳ ಕಾಲ ಇದೇ ಹೇಮಂತ್ ಸೊರೇನ್ ಜಾರ್ಖಂಡ್ನ CMನನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ಮೇಲೆ ಬಂಧನ ಅನಿವಾರ್ಯ ಅಂತ ಇಡಿ ಅಂದುಕೊಳ್ಳುತ್ತೆ. ಈ ವ್ಯಕ್ತಿಯನ್ನು ನಾನು ಅರೆಸ್ಟ್ ಮಾಡಲೇಬೇಕು, ಅರೆಸ್ಟ್ ಮಾಡದೆ ಬೇರೆ ಇಡಿ ಯಾವಾಗಲೂ ಹಾಗೇನೆ, ಅಥವಾ IT ಕೂಡ ಹಾಗೇನೆ, CBI ಕೂಡ ಹಾಗೇನೆ. ಬಂಧನ ಅನಿವಾರ್ಯ ಎನಿಸಿದ ಸಂದರ್ಭದಲ್ಲಿ ಮಾತ್ರ ಅವರು ಬಂಧಿಸೋಕ್ಕೆ ಮುಂದಾಗ್ತಾರೆ. CMನ ಬಂಧನ ಇದು, ಹಾಲಿ CMನ ಬಂಧನ ಇದು. 7 ಗಂಟೆಗಳ ವಿಚಾರಣೆ ಬಳಿಕ ಹೇಮಂತ್ ಸೊರೇನನ್ನು ಅರೆಸ್ಟ್ ಮಾಡಲಾಗಿದೆ. ಹೇಮಂತ್ ಸೊರೇನ್ ನಂತರದಲ್ಲಿ ಹೇಮಂತ್ ಸೊರೇನ್ ರಾಜೀನಾಮೆಯನ್ನು ಒಂದು ಕಡೆ CP ರಾಧಾಕೃಷ್ಣ ಒಂದು ಕಡೆ ಅಂಗೀಕರಿಸಿದ್ದಾರೆ. ರಾಜ್ಯಪಾಲರು ಇಡಿ ವಶದಲ್ಲಿದ್ದಾಗಲೇ ರಾಜಭವನಕ್ಕೆ ತೆರಳಿ ಹೇಮಂತ್ ಸೊರೇನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚಂಪಾಯಿ ಸೊರೇನ್ ಜಾರ್ಖಂಡ್ನ ಮುಂದಿನ CM ಅಂತ ಹೇಳ್ತಾ ಇದ್ದಾರೆ. JMM ಶಾಸಕಾಂಗ ಪಕ್ಷದ ನಾಯಕರಾಗಿ ಚಂಪಾಯಿ ಸೊರೇನ್ ಒಂದು ಕಡೆ ಆಯ್ಕೆಯಾಗಿದ್ದಾರೆ. ಚಂಪಾಯಿ ಸೊರೇನ್ ಹೇಮಂತ್ ಸೊರೇನ್ ಅವರ ಅತ್ಯಾಪ್ತ ಅಂತ ಗುರುತಿಸ್ಕೊಳ್ತಾರೆ. ಹೇಮಂತ್ ಸೊರೇನ್ ಪತ್ನಿ ಕಲ್ಪನಾ ಸೊರೇನ್ ಜಾರ್ಖಂಡ್ನ ಮುಂದಿನ CM ಆಗಿಬಿಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಅದು ಕೂಡ ಆಗಿಲ್ಲ. ಅವರು ಕೂಡ ಅರೆಸ್ಟ್ ಆಗಬಹುದು ಎನಿ ಮೊಮೆಂಟ್. ಅಲ್ಲಿಗೆ ಹೇಮಂತ್ ಸೊರೇನ್ ಆಗಲಿ ಅವರ ಪತ್ನಿಗಾಗಲಿ ಜಾರ್ಖಂಡ್ ಮುಂದಿನ CM ಪಟ್ಟ ಇಲ್ಲ, ಕಳ್ಕೊಂಡ್ರು ಅಂತ. ಒಂದು ವೇಳೆ ಅವರು ಅರೆಸ್ಟ್ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ತನ್ನ ಮನೆಯಲ್ಲೇ ಅಧಿಕಾರ ಇರಬೇಕು ಅಂತ ಇಂಥ ಪ್ಲ್ಯಾನ್ ಮಾಡ್ತಾರೆ. ಮಗನಿಗೋ ಹೆಂಡತಿಗೋ ಒಂದು ಪಟ್ಟ ಕಟ್ಟಿಬಿಡೋಣ, ಆವಾಗ ನನಗೆ ಚುಕ್ಕಾಣಿ ಚುಟ್ಟು ಎಲ್ಲ ನನ್ನ ಕೈಲೇ ಇರುತ್ತೆ ಅಂತ. ಬಟ್ ಅದಾಗಿಲ್ಲ. ಇದರ ನಡುವೆ ಆಪ್ತ ಚಂಪಾಯಿ ಸೊರೇನ್ಗೆ ಪಟ್ಟ ಕಟ್ಟಬೇಕು ಅಂಥೇಳಿ ಸೊರೇನ್ ನಿಂತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಇವತ್ತೇ ನೂತನ CM ಪದಗ್ರಹಣ ಆಗಬೇಕು ಅಂಥೇಳಿ JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೇಳ್ತಾ ಇದೆ. ಈಗಾಗಲೇ ಪ್ರಮಾಣ ವಚನ ಬುತ್ಸ್ಬಿಡಿ ಸ್ವಾಮಿ, ಅವರೇ ಮುಂದಿನ CM ಅಂತ ಹೇಳಿ JMM ಶಾಸಕರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಈ ಒಂದು ಪ್ರಮಾಣ ವಚನವನ್ನು ಬೋಧಿಸ್ಬಿಡಿ ಅವರಿಗೆ ಅಂಥೇಳಿ. ನೋಡಬೇಕಾಗತ್ತೆ ಅಷ್ಟು ಕ್ಷಿಪ್ರವಾಗಿ ಇದೆಲ್ಲ ಬೆಳವಣಿಗೆ ನಡೆಯುತ್ತಾ, ಚೆಕ್ ಮಾಡಬೇಕು. ನಾವು ಕೂಡ ವೆಯ್ಟ್ ಮಾಡಬೇಕು. ಕೆಲವು ರಾಜಕೀಯ ಬೆಳವಣಿಗೆಗಳೇ ಹಾಗೆ. ಇದಕ್ಕೆ ಏನು ಹೇಳುತ್ತೆ ಚೌಕಟ್ಟು, ನಿಯಮಗಳು ಎಲ್ಲವೂ ಕೂಡ ನಮಗೆ ಎಷ್ಟೋ ಸಂದರ್ಭದಲ್ಲಿ ಆ ಬೆಳವಣಿಗೆ ಆದ ಮೇಲೆ ಹೀಗೂ ಇಂಥ ಅವಕಾಶಗಳಿದ್ವಾ ಅಂತ ಆಮೇಲೆ ಗೊತ್ತಾಗ ಶುರುವಾಗುತ್ತೆ. ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಶಾಸಕರು ಒತ್ತಾಯ ಮಾಡ್ತಿದ್ರೆ ಅನ್ನೋ ಕಾರಣಕ್ಕೆ ಇಂಥವ್ರಿಗೆ CM ಪಟ್ಟ ಕಟ್ಟಬೇಕು ಅಂತ ಒತ್ತಾಯ ಬರ್ತಿದೆ ಅಂತ ಹೇಳಿದ್ರೆ, ಬೆಳಕರಿದ್ರೆ ಹೇಗೋ ಇನ್ಯಾರು CM ಆಗ್ಬಿಡ್ತಾರೋ ಅನ್ನೋ ವಾತಾವರಣ ಇದೆಯಾ? ಈಗೊಂದು ಅನೌನ್ಸ್ ಮಾಡಿಬಿಟ್ರೆ ಒಂದು ಟೈಮ್ ಸಿಗುತ್ತಲ್ಲ ಅವ್ರಿಗೆ. ದಿನಕ್ಕೂ ಕ್ಷಣಕ್ಕಂತೂ ಚೇಂಜ್ ಮಾಡೋಕ್ಕಾಗಲ್ವಲ್ಲ. ಒಂದು ಟೈಮ್ ಸಿಗುತ್ತೆ ಅವ್ರಿಗೆ, ಅಷ್ಟು ದಿನಗಳ ಕಾಲ ಅವ್ರು CM ಆಗಿರಬಹುದು ಅಂಥೇಳಿ. ಸೊ ಇದರ ಆಧಾರದ ಮೇಲೆ ಕೂಡ ಅವರು ಒತ್ತಾಯವನ್ನು ಮಾಡ್ತಾ ಇರಬಹುದು. तमाम गाड़ियां